ಇಳಿರಿ. ರಾಧಿಕಾ ಅವರೇ, ನಿಮ್ಗೊಂದು ವಿಷಯ ಹೇಳ. ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಮನ್ಸಿರ್ಬೇಕು. ಅದೇ ಡ್ರೈವಿಂಗ್ ಕಲಿಬೇಕು ಅಂದ್ರೆ ಇಂಥ ಪ್ರಶಾಂತವಾಗಿರೋ ಪ್ಲೇಸ್ ಇರಬೇಕು. ನೋಡ್ತಾ ಇರಿ, ಡ್ರೈವಿಂಗ್ ಅಲ್ಲಿ ನಿಮ್ನ ಎಷ್ಟು ಪರ್ಫೆಕ್ಟ್ ಮಾಡ್ತೀನಿ ಅಂತ. ನನಗ್ ಗೊತ್ತೇ ಇಲ್ವಲ್ಲ ರೀ. ಪರವಾಗಿಲ್ಲ ಬಿಡಿ, ಗೊತ್ತಿಲ್ದೇ ಇರೋದನ್ನ ಬೇಗ ಕಲ್ತ್ಕೋಬೇಕು ರಾಧಿಕಾ ಅವರೇ. ಬರ್ದಿರೋದನ್ನ ಅವಕಾಶ ಸಿಕ್ಕ ತಕ್ಷಣ ಕಲ್ತ್ ಬಿಡ್ಬೇಕು. ನೀವು ಬನ್ನಿ, ಬನ್ರಿ, ಬನ್ನಿ, ಕೂತ್ಕೊಳ್ಳಿ ಪ್ಲೀಸ್. ಇದು ಸ್ಟಾರ್ಟ್ ಬಟನ್, ಇದು ಕ್ಲಚ್, ಓಕೆನಾ? ಆಮೇಲೆ ಗಾಡಿ ಕಲಿತಿರ್ಬೇಕಾದ್ರೆ ಎಕ್ಸಿಲೇಟರ್ ಸಾರಿ ಒಂದೇ ಸಲ ಕೊಡಬಾರ್ದು, ಮೆಲ್ಲಿಗೆ ನಿಧಾನವಾಗಿ ಕೊಡ್ಬೇಕು. ಈ ಡ್ರೈವಿಂಗ್ ಕೂಡ ಒಂದ್ ಸಂಸಾರದ ಥರನೇ, ಅರ್ಥ ಆಗೋ ತನಕ ಕಷ್ಟವಾಗಿರುತ್ತೆ. ಅರ್ಥ ಆದ್ಮೇಲೆ ಯಾವ ಅಡೆತಡೆ ಬಂದ್ರೂ ಮುಂದಕ್ಕೆ ಹೋಗುತ್ತೆ. ಓಕೆನಾ? ಓಕೆ, ಕೂಲ್. ರಾಧಿಕಾ ಅವರೇ, ನೀವೇನು ಟೆನ್ಷನ್ ಆಗ್ಬೇಡಿ, ನಿಮ್ಮಲ್ಲಿರೋ ಭಯನ ಬಿಟ್ಬಿಡಿ. ಅದ್ಭುತವಾಗಿ ನೀವು ಡ್ರೈವಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗೋ ಥರ ನಾನ್ ಮಾಡ್ತೀನಿ. ಓಕೆ? ಈಗ ಮೆಲ್ಲಿಗೆ ಆಕ್ಸಿಲರೇಟರ್ ಮೇಲೆ ನಿಮ್ ಕೈ ಇಡಿ. ರಾಧಿಕಾ ಅವರೇ, ಫ್ಯಾಬುಲಸ್ ರೀ, ಫ್ಯಾಂಟಾಸ್ಟಿಕ್. ಐ ಆಮ್ ರಿಯಲಿ ಹ್ಯಾಪಿ. ಗೊತ್ತಾ, ಹೀಗೆ ಹೇಳಿದ ತಕ್ಷಣ ಹಾಗೆ ಹೋಗಿ ಕಲ್ತ್ಕೊಂಡ್ ಬಂದ್ಬಿಟ್ರಿ. ಆಕ್ಚುಲಿ ತುಂಬಾ ಜನಕ್ಕೆ ಇಷ್ಟು ಮಾತ್ರ ಡ್ರೈವಿಂಗ್ ಕಲಿಯೋದಕ್ಕೆ ಮಿನಿಮಮ್ 3 days ಟೈಮ್ ಹಿಡಿಯುತ್ತೆ. ಆದ್ರೆ ನೀವು ಜಸ್ಟ್ ಆಫ್ಟರ್ ಆಲ್ 2 hours ಅಲ್ಲಿ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. ರಿಯಲಿ ಫ್ಯಾಂಟಾಸ್ಟಿಕ್ ರೀ, ಅನ್ಬಿಲೀವಬಲ್. ಕೈಲಾಶ್ ಅವರೇ, ನಾವ್ ಬಂದು ಆಗ್ಲೇ 2 ಗಂಟೆ ಆಗ್ತಾ ಬಂತು. ಮನೆಗ್ ಹೋಗಣ್ವಾ? ಅತ್ತೆ ಅವ್ರು ಬಂದ್ಬಿಟ್ರೆ ಚೆನ್ನಾಗಿರಲ್ಲ. ಒಳ್ಳೆ ಕಥೆ ರಾಧಿಕಾ ಅವರೇ. ನಾನು ಅಷ್ಟೊಂದು ಇಂಪಾರ್ಟೆಂಟ್ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದು ನಿಮ್ಗೋಸ್ಕರ ತಾನೆ. ಇನ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ಇನ್ನೂ ಪರ್ಫೆಕ್ಟ್ ಆಗಿ ಕಲಿಬಹುದಲ್ವಾ? ಡ್ರೈವರ್, ಕಾರ್ ನಿಲ್ಸು. ಅತ್ತೆ, ಒಂದ್ಸಲ ಅಲ್ಲಿ ನೋಡಿ. ಹೆಂಡತಿಗೆ ಸ್ಕೂಟಿ ಕಲ್ಸೋದಕ್ಕೋಸ್ಕರ ರಾಧಿಕಾನ ನನ್ ಜೊತೆ ಫಂಕ್ಷನ್ ಕಳಿಸ್ಲಿಲ್ಲ ಅಂತ ಆಯ್ತು. ಮದ್ವೆ ಆದ ಸ್ವಲ್ಪ ದಿನದಲ್ಲೇ ಇಬ್ರು ಇಷ್ಟು ಅನ್ಯೂನ್ಯವಾಗಿರೋದು ತುಂಬಾ ಖುಷಿ ವಿಷಯ. ನೋಡಿದ್ರಲ್ಲ ಅತ್ತೆ,
ಅಕ್ಕನ ನಿಮ್ ಜೊತೆ ಕಳಿಸ್ತೀರಾ? ಸಾಹೇಬ್ರು ಏನ್ ಪ್ಲಾನ್ ಮಾಡಿದ್ದಾರೆ? ಹೋಗ್ಲಿ ಬಿಡು ಪ್ರಿಯಾ, ಮಗ ಸೊಸೆ ಅನ್ಯೋನ್ಯವಾಗಿರೋದಕ್ಕಿಂತ ನನ್ಗೆ ಬೇರೆ ಇನ್ನೇನ್ ಬೇಕು ಹೇಳು? ಇಷ್ಟೊಂದ್ ಪ್ರೀತಿಸೋ ಗಂಡ ಸಿಕ್ಕಿದ್ದು ರಾಧಿಕಾ ಅದೃಷ್ಟ ಅತ್ತೆ. ಡ್ರೈವರ್, ಕಾರ್ ಸ್ಟಾರ್ಟ್ ಮಾಡು. ಓಕೆ ಕೈಲಾಶ್ ಅವರೇ, ಸಾಕು 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 ಸಾಕು. ಓಕೆ 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 ಓಕೆ, ಇಂಜಿನ್ ಆಫ್ ಮಾಡಿ ಹೇಳಿರಿ. ಓಕೆನೇನ್ರಿ? ಕೈಲಾಶ್ ಅವರೇ, ಕೈಲಾಶ್ ಅವರೇ, ಅಯ್ಯೋ ಓಕೆನಾ? ಒಂದ್ ನಿಮಿಷ ಇಟ್ಕೊಳ್ಳಿದ್ದೀನ. ಏನು ಆಗಿಲ್ಲ ತಾನೇ? ಯಾ ಓಕೆ. ಏನು ಆಗಿಲ್ಲ ಅಲ್ವಾ? ಅಯ್ಯೋ ಸಾರಿ ರೀ, ನನ್ನಿಂದಾನೇ ನಿಮಗ್ ಗಾಯ ಆಯ್ತು. ಅಯ್ಯೋ ಚಿಕ್ಕ ಗಾಯ ರೀ, ನಿಮ್ಗಾಗ್ಲಿಲ್ವಲ್ಲ, ಐ ಆಮ್ ಹ್ಯಾಪಿ. ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೋಬಾರದು. ಕಮಾನ್ ಲೆಟ್ಸ್ ಗೋ ಪ್ಲೀಸ್. ಬನ್ನಿ ಗಾಡಿ ಹತ್ತಿ. ಹತ್ತಿ. ಅಮರ್ನ ನೋಡ್ತಿದ್ರೆ ಭಯ ಆಗ್ತಿದ್ಯೋ ಸಾಯಿ? ಅವನಿಗೆ ಸಮಾಧಾನ ಮಾಡಿ ಮನೆ ಕರ್ಕೊಂಡೋಗ್ಬಿಡೋಣ. ಅವನನ್ನ ಹೀಗ್ ಒಂಟಿಯಾಗಿ ಬಿಟ್ಬಿಡೋದು ಒಳ್ಳೇದಲ್ವೋ? ಎಷ್ಟ್ ಹೇಳಿದ್ರು ಅವ್ನು ಕೇಳ್ತಿಲ್ವಲ್ಲೋ. ಕಡೆ ಪಕ್ಷ ನಾನು ಹೇಳಿದಕ್ಕಾದ್ರೂ ಅವ್ನು ಉತ್ತರ ಕೊಡ್ತಿದ್ದಾನ? ಮೌನಾನೇ ಕೇರ್ ಆಫ್ ಅಡ್ರೆಸ್ ಮಾಡ್ಕೊಂಡು ರಾಧಿಕಾ ಯೋಚನೆ ಮುಳುಗಿ ಜವಾಬ್ದಾರಿ ಮರ್ತು ಹೋಗಿ ರೂಮಲ್ಲಿ ಕೂತಿದ್ದಾನೆ. ಸಾಯಿ ಅಣ್ಣ, ಅಣ್ಣ ಎಲ್ಲಿದ್ದಾನೆ? ರಾಧಿಕಾ ಜೊತೆಲಿ ಅವನ್ ಜೀವನದ ಅರ್ಥನೇ ಹೊರಟೋಯ್ತು ಅಂತ ಆ ಕತ್ಲೆ ರೂಮಲ್ಲಿ ಕೂತಿದ್ದಾನಮ್ಮ. ಮನೆಗೆ ಹೋಗೋಣ ಅಂತ ನಾವೆಷ್ಟೇ ಸಮಾಧಾನ ಮಾಡಿದ್ರು ರೆಸ್ಪಾಂಡೇ ಮಾಡ್ತಾ ಇಲ್ಲ. ನೀನೊಂದ್ಸಲಿ ಟ್ರೈ ಮಾಡು ನೇಹ. ಅಣ್ಣ, ಏನಣ್ಣ ಇದು? 3 ಹೊತ್ತು ನಿನ್ ಪ್ರೀತಿಸಿರೋ ಹುಡ್ಗಿ ನಿನ್ನ ಬೇಡ ಅಂದು ಬಿಟ್ಟು ಹೋದ್ಲು ಅಂತ ನೊಂದ್ಕೋತಿದ್ಯಾ ಹೊರತು ನಿಂಗೋಸ್ಕರ ನಾನು ಅಪ್ಪ ಎಷ್ಟ್ ಕಣ್ಣೀರ್ ಹಾಕ್ತಿದೀವಿ ಅಂತ ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀನು? ನಮಗ್ ಹೇಳ್ದಿದ್ರು ಪರವಾಗಿಲ್ಲ, ಕಡೆ ಪಕ್ಷ ನೇಹಾಗಾದ್ರೂ ಉತ್ತರ ಹೇಳೋ. ಪ್ಲೀಸ್ ಅಣ್ಣ, ಇದ್ ಕರೆಕ್ಟ್ ಅಲ್ಲ. ಆ ಹುಡ್ಗಿಗ್ ಮದ್ವೆ ಆಗೋಗಿದೆ. ನೀನ್ ಎಷ್ಟೇ ನೊಂದ್ಕೊಂಡ್ರು ಅವಳಂತೂ ನಿನ್ ಜೀವನಕ್ ಮತ್ತೆ ಬರಲ್ಲ ಅಲ್ವಾ? ಆ ಹುಡ್ಗಿನ ಮರ್ತ್ಬಿಡು ಅಣ್ಣ. ಮನೆಗ್ ಹೋಗೋಣ ನಡಿ. ನಾನೇನಾಗ್ಬಿಡ್ತೀನೋ ಅಂತ ಮನಸ್ಸು ನೋಯಿಸ್ಕೊಂಡು ನಿನ್ ಸ್ಟಡೀಸ್ ಹಾಳು ಮಾಡ್ಕೋಬೇಡ. ಹೋಗು, ಹೋಗಿ ನಿನ್ ಸ್ಟಡೀಸ್ ಬಗ್ಗೆ ಗಮನ ಕೊಡು. ಹಾಗಲ್ಲ ಅಣ್ಣ, ಹೇಳ್ತಾ ಇದ್ದೀನಲ್ವಾ, ಹೋಗು. ಯಾಕೋ ಇಷ್ಟು ಮಂಡುತನ? ಅತ್ತೆ ಅವರು ಪ್ರಿಯಾ ಬಂದ್ಬಿಟ್ಟಿದ್ದಾರೆ.
ನೀವು ಸ್ಕೂಟಿ ಕಲ್ಸೋದಕ್ಕೆ ನನ್ನ ಕರ್ಕೊಂಡು ಹೋಗಿದ್ದೀರಾ ಅಂದ್ರೆ ಚೆನ್ನಾಗಿರಲ್ವೇನೋ. ಗಾಬರಿ ಆಗ್ಬೇಡ್ರಿ, ಆ ವಿಷಯ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ. ಬನ್ನಿ ಒಳಗಡೆ ಹೋಗೋಣ, ಬನ್ನಿ. ಏನು ಪರವಾಗಿಲ್ಲ ರೀ, ನಡೀರಿ. ಅಮ್ಮ, ಆವಾಗ್ಲೇ ಬಂದ್ಬಿಟ್ರಾ? ಫಂಕ್ಷನ್ ಬೇಗ ಮುಗ್ದೋಯ್ತು ಅನ್ಸುತ್ತೆ. ಪಾಪ, ನಾವಿಷ್ಟ್ ಬೇಗ ಬರ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಾ ಸಾಹೇಬ್? ಆಹಾ, ಆ ಕ್ಯಾಂಪ್ಗೆ ಚೀಫ್ ಗೆಸ್ಟ್ ಯಾರು ಗೊತ್ತಾ? ಡ್ರೈವಿಂಗ್ ಬರ್ದಿರೋ ನಮ್ಮ ಅಕ್ಕ. ಅದಕ್ಕೆ ನಿಮ್ ಜೊತೆ ಫಂಕ್ಷನಿಗೆ ಕಳ್ಸಲ್ಲ ಅಂದಿದ್ದು. ಹೌದಲ್ವಾ ಸಾಹೇಬ್ರೆ? ಡ್ರೈವಿಂಗ್ ಕ್ಯಾಂಪ್ ಯಾವುದು ಪ್ರಿಯಾ? ನಿಂಗೆ ಸಾಹೇಬ್ರು ಸ್ಕೂಟಿ ಕಲ್ಸೋದನ್ನ ನಾನು ಅತ್ತೆ ನೋಡಿದ್ವಿ ಅಕ್ಕ. ಅಮ್ಮ, ಅದು ಅವ್ರಿಗೆ ಡ್ರೈವಿಂಗ್ ಬರಲ್ವಂತಮ್ಮ, ಅದಕ್ಕೆ ಕಲ್ಸ್ಕೊಡೋಣ ಅಂತ ಕರ್ಕೊಂಡು ಹೋದೆ. ಅದ್ರಲ್ಲಿ ತಪ್ಪೇನಿದೆ ಕಂದ? ನೀನು ಆಸಕ್ತಿ ತಗೊಂಡು ರಾಧಿಕಾಗೆ ಸ್ಕೂಟಿ ಕಲಿಸ್ತಿರೋದ್ ನೋಡಿ ನನಗ್ ತುಂಬಾ ಖುಷಿ ಆಯ್ತು. ನೀವಿಬ್ರು ಒಬ್ರಿಗೊಬ್ರು ಯಾವಾಗ್ಲೂ ಹೀಗೆ ಸಹಾಯ ಮಾಡೋದೇ ಅಲ್ವಾ ನನಗ್ ಬೇಕಾಗಿರೋದು. ಚೇಚೆ, ಭಾರಿ ತಪ್ಪೇ ನಡೆದ್ಬಿಟ್ಟಿದೆ. ತಪ್ಪು ನಡೆದಿದ್ಯಾ? ಏನಾಯ್ತು ಪ್ರಿಯಾ ಅವ್ರೆ? ಏನಾಯ್ತು ಅಂತಿರಲ್ಲ ಸಾಹೇಬ್ರೆ, ಬೆಳಿಗ್ಗೆ ನೀವೊಂದ್ ಒಳ್ಳೆ ಹುಡ್ಗನ್ನ ನೋಡಿ ಮದ್ವೆ ಮಾಡಿಸ್ತೀನಂತ ಮಾತ್ ಕೊಟ್ರಲ್ಲ. ಹೌದು, ಕೊಟ್ಟಿದ್ದೆ. ಮತ್ತೆ ನಾನ್ ನೋಡಿದ್ರೆ ಆತ್ರ ಪಟ್ಬಿಟ್ಟು ಯಾವತ್ತೋ ಸ್ಕೂಟಿ ಓಡ್ಸೋದ್ ಕಲ್ತ್ಬಿಟ್ಟೆ. ನಾನ್ ಅವತ್ತು ಅವಸರ ಪಟ್ಟು ಸ್ಕೂಟಿ ಕಲ್ತ್ಕೊಳ್ದೆ ಇದ್ದಿದ್ರೆ ನನ್ ಮದ್ವೆ ಆದ್ಮೇಲೆ ನಿಮ್ ಥರಾನೆ ನನ್ ಗಂಡ ನಂಗೆ ಡ್ರೈವಿಂಗ್ ಕಲ್ಸ್ತಿದ್ರು. ನಮ್ಮ ಅಕ್ಕ ತರ ನಾನು ಕಲ್ತ್ಕೋತಿದ್ದೆ. ಒಳ್ಳೆ ಲಕ್ಕಿ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಅಮ್ಮ ಪ್ರಿಯಾ, ಈಗ ನಿಲ್ಲಿಸ್ತೀಯಾ? ಕಂದ ಕೈಲಾಶ್, ಅಮ್ಮ, ನೀನ್ ರಾಧಿಕಾನ್ ಕರ್ಕೊಂಡ್ ಹೋಗಿ ಸ್ಕೂಟಿ ಕಲ್ಸ್ಕೊಡು. ಅಮ್ಮ, ಅಯ್ಯೋ ಅಲ್ಲ, ರಾಧಿಕಾನ್ ಕರ್ಕೊಂಡು ಒಳಗಡೆ ಹೋಗು ಕಂದ. ನಡಿ. ಯಾಕಮ್ಮ ನನಗೀ ಕರ್ಮ? ಬಾವನ್ನು ರಾಧಿಕನ್ನು ದೂರ ಮಾಡ್ಬೇಕು ಅಂತ ನಾನ್ ನೋಡ್ತಿದ್ರೆ ಅವ್ರಿಬ್ರು ದಿನಕ್ಕೂ ಇನ್ನಷ್ಟು ಮತ್ತಷ್ಟು ಹತ್ರ ಆಗ್ತಾ ಇದ್ದಾರೆ. ಅವ್ರನ್ನ ನೋಡ್ತಾ ಇದ್ರೆ ನನ್ನ ಕಣ್ಣು ಸಿಡಿಯೋ ತರ ಆಗ್ತಿದೆ, ಹೊಟ್ಟೆ ಉರಿದೋಗ್ತಿದೆ. ಇವ್ರನ್ನ ನೋಡ್ತಾ ನೋಡ್ತಾ ಕಣ್ಣಿಗೆ ಬೆಂಕಿ ಹಾಕೊಳ್ಳೋದು ಬಿಟ್ಟು ಅವ್ರ ಸಂಸಾರಕ್ಕೆ ಬೆಂಕಿ ಹಚ್ಚಕ್ಕಾಗಲ್ವಾ? ಅವ್ರ ಸಂಸಾರಕ್ಕೆ ಬೆಂಕಿ ಹಚ್ಬೇಕಂದ್ರೆ ಹೊತ್ಕೊಂಡುರ್ಯೋ ಬೆಂಕಿ ಕಡ್ಡಿ ಅಂತ ಬಲವಾದ ಆಧಾರ ಬೇಕು.
ಸದ್ಯಕ್ಕೆ ನಮ್ಗಿರೋ ಒಂದೇ ಒಂದು ಆಧಾರ ಅನ್ನವರಂ ಫೋಟೋ. ಅದ್ ಸಿಗೋ ತನಕ ನಾವೇನು ಮಾಡಕ್ಕಾಗಲ್ಲ. ನಮ್ಮಿಬ್ರ ವಸ್ತುನು ಬಟ್ಟೆನು ನಾನು ಬೇರೆ ಬೇರೆ ಕಡೆ ಇಟ್ಟಿದ್ದೆ. ಇವಾಗ ಒಟ್ಟಿಗೆ ಇದ್ದಾವೆ ಅಂದ್ರೆ ಕೈಲಾಶ್ ಅವರೇ ಇಟ್ಟಿರ್ತಾರೆ. ಎಸ್. ಹ್ಮ್. 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 ಸರಿ ಹೋಗ್ತಿಲ್ಲ. ಹ್ಮ್. ಹ್ಮ್. ಹಾ, ಗುಡ್. That's good. ನಮ್ಮಿಬ್ಬರ ಮಧ್ಯೆ ಸಂಬಂಧ ಗಟ್ಟಿಯಾದ್ಮೇಲೆ ನಮಗ್ ಸಂಬಂಧಿಸಿರೋ ವಸ್ತುಗಳು ಬೇರೆ ಬೇರೆ ಆಗಿರೋದು ನಂಗೆ ಇಷ್ಟ ಆಗ್ತಿಲ್ಲ. ಅದಕ್ಕೆ ನಾನೇ ಒಟ್ಟಿಗೆ ಜೋಡಿಸ್ದೆ. ಇವಾಗ ನೋಡಿ, ನಮ್ ಜೋಡಿ ಥರ ಎಷ್ಟು ಅಂದವಾಗಿ ಕಾಣ್ತಿದೆ. ಸರಿ, ಊಟ ಮಾಡೋಣ. ಹಾ, ಸರಿ. ಪ್ರೀತಿಸಿದೆ ನೋಡಿ, ಮನಸ್ಸಲ್ಲೇ ಮನಸ್ಸಲ್ಲೇ ಆರಾಧಿಸಿದೆ ನೋಡಿ. ಮಾತುಗಳು ಬೇಕಾ, ಅದು ತೋರಿಕೆಯ ಪ್ರೀತಿ. ಸಾರಿ. ಇಟ್ಸ್ ಓಕೆ. ಅಯ್ಯೋ, ಏನಾಯ್ತ್ರಿ? ನೀವು ತುಂಬಾ ತಲೆ ಕೆಡಿಸ್ಕೊಳ್ತಿದ್ರು. ಕೆಳಗ್ ಬಿದ್ದಾಗ ಗಾಯ ತುಂಬಾ ದೊಡ್ಡದೇ ಆಗಿದೆ. ಅದು ಇಷ್ಟ ಆದವ್ರಿಗೋಸ್ಕರ ಮಾಡ್ಕೊಂಡಿರೋ ಗಾಯ ಅಲ್ವೇನ್ರಿ? ಅದಕ್ಕೆ ಗೊತ್ತಾಗ್ಲಿಲ್ಲ. 2 minutes, ನಾನು ಈಗ್ಲೇ ಬಂದೆ. ಓಕೆ. ಅಮ್ಮ ರಾಧಿಕಾ. ಬಂದೆ ಅತ್ತೆ. ಏನತ್ತೆ? ಮನುಷ್ಯರು ಪಾಲಿಸಬೇಕಾಗಿರೋ ನೀತಿಗಳನ್ನ, ಮೌಲ್ಯಗಳನ್ನ ಅದ್ಭುತವಾಗಿ ವಿವರಿಸಿರೋ ಗ್ರಂಥ ಈ ರಾಮಾಯಣ. ಪ್ರತಿದಿನ ರಾತ್ರಿ ಈ ಗ್ರಂಥ ಓದೋದು ನನ್ನ ಅಭ್ಯಾಸ. ಇವತ್ತು ನಿನ್ನ ಕೈಲೇ ಓದಿಸ್ಬೇಕು ಅನ್ನಿಸ್ತಿದೆ. ಅದಕ್ಕೆ ಕೂಗದ್ನಮ್ಮ. ನನಗೋಸ್ಕರ ಓದ್ತೀಯಾ? ಓದ್ತೀನಿ ಅತ್ತೆ. ರಾಮಾಯಣನ ಪವಿತ್ರವಾಗಿ ಭಾವಿಸೋ ಪ್ರತಿ ಹೆಣ್ಣು ಕೂಡ ಗಂಡನ್ಗೆ ತುಂಬಾ ಗೌರವ ಕೊಡ್ತಾಳೆ. ನಿನ್ನಲ್ಲಿ ನನಗ ಗುಣ ಕಾಣಿಸ್ತಿದೆ ರಾಧಿಕಾ. ರಾಧಿಕಾ, ರಾವಣಾಸುರ ಸೀತೆನ ಹೊತ್ಕೊಂಡು ಹೋಗೋ ಪ್ರಸಂಗ ಓದಮ್ಮ. ಸರಿ ಅತ್ತೆ. ಬಂಗಾರದ ಜಿಂಕೆ ರೂಪದಲ್ಲಿದ್ದ ಮಾರೀಚ
ಅದು ರಾಕ್ಷಸ ಮಾಯೆ ಎಂದು ಅರಿತುಕೊಂಡ ರಾಮ ಎಚ್ಚೆತ್ತುಕೊಂಡ. ಅಷ್ಟರಲ್ಲಿ ಅಲ್ಲಿಗೆ ಆಗಮಿಸಿದ ಲಕ್ಷ್ಮಣನು ಅಣ್ಣನಿಂದ ವಾಸ್ತವ ಏನೆಂದು ತಿಳಿದುಕೊಂಡು ಕೋಪೋದ್ರಿಕ್ತನಾದ.